ನಿಮ್ಮ ಡಾಕ್ಟರ್ ಟಿವಿ9ನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನುಷಾ ಗೋಪಾಲ್ ಕೃಷ್ಣ. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರ್ಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ನಮ್ಮ ಕಿವಿ, ಮೂಗು ಮತ್ತು ಗಂಟಲು ನಮ್ಮ ದೈನಂದಿನ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಶ್ರವಣ ಮತ್ತು ಉಸಿರಾಟದಿಂದ ಹಿಡಿದು ಮಾತನಾಡುವುದು ಮತ್ತು ನುಂಗೋವರೆಗೂ ಈ ಭಾಗಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ENT ಸಮಸ್ಯೆಗಳು ಅಂತ ಕರೆಯಲಾಗುತ್ತೆ. ವಿಶೇಷವಾಗಿ ಋತುಮಾನದ ಬದಲಾವಣೆಗಳ ಸಮಯದಲ್ಲಿ ಅನೇಕ ಜನರು ಶೀತ, ಕೆಮ್ಮು, ಸೈನಸ್ ತೊಂದರೆ, ಕಿವಿ ನೋವು ಅಥವಾ ಗಂಟಲು ನೋವಿನಂತ ಸಮಸ್ಯೆಗಳನ್ನು ಅನುಭವಿಸುತ್ತಾರೆ. ಹಾಗಾದ್ರೆ ಅವುಗಳ ಹಿಂದಿನ ಕಾರಣ ಏನು? ಇವತ್ತಿನ ಸಂಚಿಕೆಯಲ್ಲಿ ENT ಸಮಸ್ಯೆಗಳು ಯಾವುವು, ಅವು ಯಾಕೆ ಹೆಚ್ಚಾಗುತ್ತವೆ ಮತ್ತು ಎಚ್ಚರಿಕೆ ಚಿಹ್ನೆಗಳು ಹೇಗೆ ಗುರುತಿಸೋದು, ಇದಕ್ಕೆ ಪರಿಹಾರ ಏನು, ಇದೆಲ್ಲದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಸ್ಪರ್ಶ್ ಆಸ್ಪತ್ರೆ ಬೆಂಗಳೂರಿನ ವೈದ್ಯರಾದಂತಹ ಡಾಕ್ಟರ್ ದಿವ್ಯಾ ಅವರು. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್, ಸಾಮಾನ್ಯವಾಗಿ ಈ ಸೀಸನ್ ಚೇಂಜ್ ಆಗಬೇಕಾದ್ರೆ ಎಲ್ರಿಗೂ ಅಂದ್ರೆ ಬೇಸಿಗೆ ಬಂದರೂ ಕೂಡ ಶೀತ ಆಗುತ್ತೆ, ಕೆಮ್ಮು ಬರೋ ಥರ ಆಗುತ್ತೆ. ಅಂದ್ರೆ ಏನಕ್ಕೆ ಇದು? ಅಂದ್ರೆ ವೈರಲ್ ಆಗಿ ಒಬ್ರಿಂದ ಒಬ್ರಿಗೆ ಸ್ಪ್ರೆಡ್ ಆಗಂಗಾಗುತ್ತಾ ಅಥವಾ ಸೀಸನಲ್ಲಿ ಎಲ್ರಿಗೂ ಬರುವಂಥದ್ದ? ಯಾಕೆ ಈ ಸಮಸ್ಯೆಗಳು ಬರುತ್ತೆ ಡಾಕ್ಟರ್? ಹೌದು, ಈ ಸೀಸನಲ್ಲಿ ENT ಪ್ರಾಬ್ಲಮ್ ಸ್ವಲ್ಪ ಜಾಸ್ತಿ ಕಾಣಿಸುತ್ತೆ. ಪ್ರೈಮರಿ ಅಥವಾ ಮುಖ್ಯ ಕಾರಣ ಏನು ಅಂತಂದರೆ ಸಡನ್ನಾಗಿ ಟೆಂಪ್ರೇಚರ್ ಚೇಂಜ್ ಆಗುತ್ತೆ. ಸೊ ಈ ಕ್ಲೈಮೇಟ್ ಸಡನ್ನಾಗಿ ಚೇಂಜ್ ಆದಾಗ ಹ್ಯೂಮಿಡಿಟಿ ಮತ್ತು ಟೆಂಪ್ರೇಚರ್ ಫ್ಲಕ್ಚುಯೇಟ್ ಆಗುತ್ತೆ. ಇದರಿಂದ ನಮ್ಮ ಕಿವಿ, ಮೂಗು, ಗಂಟ್ಲು ಎಲ್ಲ ಸ್ವಲ್ಪ ಸೆನ್ಸಿಟಿವ್ ಆಗುತ್ತೆ. ಇದು ಒಂದೇ ಕಾರಣ ಅಲ್ಲ. ಡಸ್ಟ್ ಎಕ್ಸ್ಪೋಷರ್, ಸ್ಮೋಕಿಂಗ್, ವಾಯ್ಸ್ ಓವರ್ ಯೂಸ್, ಆಮೇಲೆ ರಿಪೀಟೆಡ್ ವೈರಲ್ ಇನ್ಫೆಕ್ಷನ್ಸಿಂದಾಗಿ ನಮ್ಮ ಕಿವಿ, ಮೂಗು, ಗಂಟ್ಲು ಸ್ವಲ್ಪ ಸೆನ್ಸಿಟಿವ್ ಆಗೋಕ್ಕೆ ಶುರುವಾಗುತ್ತೆ. ಇದು ನಾವು ನೋಡಿದರೆ ಟಿಪಿಕಲಿ ಆಗೋದು ಸ್ವಲ್ಪ ಇಮ್ಯುನಿಟಿ ಕಮ್ಮಿ ಇದ್ದವರಿಗೆ, ಅಂದರೆ ಎಲ್ಡರ್ಲಿ ಪೇಷಂಟ್ಸು, ಮಕ್ಕಳು, ಅಲರ್ಜಿ ಇದ್ದ ಪೇಷಂಟ್ಸು ಅಥವಾ AC ಯಾರು ಹೆಚ್ಚು ಕೂತ್ಕೊಳ್ತಾರೆ ಅವರಿಗೆ. ಸೊ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ಈ ಸೀಸನ್ ನಮ್ಮ ಇಮ್ಯುನಿಟಿನ ಸ್ವಲ್ಪ ಸ್ಟ್ರೆಸ್ ಕೊಡುತ್ತೆ. ಓಕೆ ಡಾಕ್ಟರ್, ಈಗ ಸಾಮಾನ್ಯವಾಗಿ ನೀವು ಹೇಳಿದ್ರಿ ಈಗ AC ಇಂದ ತುಂಬಾ ಸೆನ್ಸಿಟಿವ್ ಆಗಿರ್ತಾರೆ ಸ್ವಲ್ಪ ಜನ ಅಂತ. ಅದು ಸೀಸನಲ್ಲಿ ಕೂಡ ಅಲ್ಲ, ತುಂಬಾ ಜನಕ್ಕೆ ಶೀತದ ಪ್ರಕೃತಿನೇ ಇರುತ್ತೆ. ಅಂದ್ರೆ ಪದೇ ಪದೇ ಮೂಗು ಕಟ್ಟೋದು ಅಂತಹ ಸಮಸ್ಯೆಗಳು. ಅವರು AC ಹೆಚ್ಚಾಗಿ ಇರೋದು, ಅದರಿಂದ ಯಾವ ರೀತಿ ಸಮಸ್ಯೆಗಳಾಗುತ್ತೆ? ಮತ್ತೆ ಡಸ್ಟ್ ಪೊಲ್ಯೂಷನ್ ಹೇಗೆ ಡಾಕ್ಟರ್? ಅಂದ್ರೆ ಇದಕ್ಕೆ ಪರಿಹಾರ ಯಾವ ರೀತಿ ಅನ್ನುವಂಥದ್ದು? ಎಕ್ಸಲೆಂಟ್ ಕ್ವೆಶನ್. ಇದಕ್ಕೆ ನಾವು ವಾಟ್ ವಿ ಕಾಲ್ ಅ ಸೈನ್ಸ್ ಆರ್ ಮಿತ್ ಕ್ವೆಶನ್ಸ್ ಅಂತ ಹೇಳ್ತೀವಿ. ಸೊ AC, ಡಸ್ಟ್ ಪೊಲ್ಯೂಷನ್ ಇವೆಲ್ಲಂದು ಪ್ರಾಬ್ಲಮ್ ಆಗುತ್ತೆ. ಇದು ಒಂದೇ ಕಾರಣ ಅಲ್ಲ. ಸೊ ಏನಾಗುತ್ತೆ, ಜಾಸ್ತಿ ನಾವು AC ಯೂಸ್ ಮಾಡಿದಾಗ ನಮ್ಮ ಸುತ್ತಮುತ್ತಲ ಏರ್ ಡ್ರೈ ಆಗೋಕ್ಕೆ ಶುರುವಾಗುತ್ತೆ. ಸೊ ಈ ಡ್ರೈ ಏರ್ ಅಥವಾ ಹ್ಯೂಮಿಡಿಟಿ ಕಮ್ಮಿ ಇದ್ದಾಗ ನಮ್ಮ ಮೂಗು ಡ್ರೈ ಆಗೋಕ್ಕೆ ಶುರುವಾಗುತ್ತೆ. ಸೊ ನೇಸಲ್ ಸ್ಕಿನ್ ಲೈನಿಂಗ್ ಅಂತ ಹೇಳ್ತೀವಿ, ಅದು ಡ್ರೈ ಆದ ತಕ್ಷಣ ಮ್ಯೂಕಸ್ಸು ಸ್ವಲ್ಪ ದಪ್ಪ ಆಗೋಕ್ಕೆ ಶುರುವಾಗುತ್ತೆ ಆ್ಯಂಡ್ ನೇಸಲ್ ಬ್ಲಾಕ್ ಶುರುವಾಗುತ್ತೆ. ಇದು ಪದೇ ಪದೇ ಆಗ್ತಾ ಇದ್ದಾಗ ಸೈನಸ್ ಪಾತ್ವೇಸ್ ಬ್ಲಾಕ್ ಆಗಿ ರಿಪೀಟೆಡ್ ಸೈನಸೈಟಿಸ್ ಇನ್ಫೆಕ್ಷನ್ಸ್ ಆಗುತ್ತೆ. ಇದು ನಾವು ಕಾಮನ್ಲಿ ನೋಡೋದು ಯಾರು AC ತುಂಬ ಹೊತ್ತು ಕೂತ್ಕೊಂಡ್ರೆ. ಅಂದರೆ ನಾನು ಹೇಳ್ತಾ ಇರೋದು AC ತಪ್ಪಲ್ಲ. ಸೊ ನಾವು ತುಂಬ ಹೊತ್ತು AC ಕೂತ್ಕೊಳ್ಬಾರ್ದು ಥ್ರೂಔಟ್ ದ ಡೇ. AC ಟೆಂಪ್ರೇಚರ್ಸ್ ಮಾಡ್ರೇಟ್ ಆಗಿ ಇಟ್ಕೊಳ್ಬೇಕು, ಬಿಟ್ವೀನ್ 24 to 26 ಡಿಗ್ರಿ ಸೆಲ್ಸಿಯಸ್. ಆಮೇಲೆ AC ವೆಂಟ್ಸ್ ಅಥವಾ AC ಫಿಲ್ಟರ್ಸನ್ನು ರೆಗ್ಯುಲರ್ ಆಗಿ ಕ್ಲೀನ್ ಮಾಡಬೇಕು ಆ್ಯಂಡ್ ಡೈರೆಕ್ಟ್ AC ಏರ್ ಎಕ್ಸ್ಪೋಷರ್ ಅವಾಯ್ಡ್ ಮಾಡಬೇಕಾಗತ್ತೆ. ಇದರಿಂದ ಬಿಕಾಸ್ ಆಫ್ ದಿ AC ಪರ್ಸೆ ನಮ್ಮದು ಸಿಂಪ್ಟಮ್ಸ್ ಕಮ್ಮಿ ಆಗ್ಬೋದು. ಆ್ಯಂಡ್ ಸೇಮ್ ಥಿಂಗ್, ನಾವು ವೆನ್ ವಿ ಗೋ ಟು ಪ್ಲೇಸಸ್ ವಿಚ್ ಆರ್ ಡಸ್ಟಿ ಅಥವಾ ಪೊಲ್ಯೂಷನ್ ಇದ್ದಾಗ ಸಿಂಪ್ಟಮ್ಸು ಜಾಸ್ತಿ ಶುರುವಾಗುತ್ತೆ, ಎಸ್ಪೆಷಲಿ ಇನ್ ಪೇಷಂಟ್ಸ್ ಆರ್ ಆಲ್ರೆಡಿ ಸೆನ್ಸಿಟಿವ್. ಓಕೆ ಡಾಕ್ಟರ್, ಇನ್ನು ಹೆಚ್ಚಾಗಿ ಥ್ರೋಟ್ ಇನ್ಫೆಕ್ಷನ್ಸ್ ಅದು ಕೂಡ ಜಾಸ್ತಿ ಆಗ್ತಾ ಇದೆ ತುಂಬಾ ಜನಗಳಲ್ಲಿ, ಎಸ್ಪೆಷಲಿ ಈ ಸೀಸನ್ ಎಲ್ಲ ಚೇಂಜ್ ಆದಾಗ. ಅದು ಅಂದ್ರೆ ಸೀರಿಯಸ್ ಪ್ರಾಬ್ಲಮ್ಸ್ಗೂ ಲೀಡ್ ಆಗುತ್ತೆ. ಥ್ರೋಟ್ ಇನ್ಫೆಕ್ಷನ್ ಇರೋದು ಗೊತ್ತಾಗೋದಿಲ್ಲ, ಸುಮಾರು ವರ್ಷಗಳಾದ್ಮೇಲೆ ಗೊತ್ತಾಗುತ್ತೆ, ಅಥವಾ ಸುಮಾರು ಅದಂದ್ರೆ ಸೀರಿಯಸ್ ಆಗಿ ಸಿಂಪ್ಟಮ್ಸ್ ತೋರಿಸಿದಾಗ ಗೊತ್ತಾಗುತ್ತೆ. ಸೊ ಈ ಸಮಸ್ಯೆ ಯಾತಕ್ಕಾಗಿ ಬರ್ತಾ ಇದೆ ಡಾಕ್ಟರ್? ಈ ಸೀಸನಲ್ಲಿ ಥ್ರೋಟ್ ಇನ್ಫೆಕ್ಷನ್ಸ್ ಆಗೋದು ಬಿಕಾಸ್ ಆಫ್ ರಿಪೀಟೆಡ್ ವೈರಲ್ ಅಟ್ಯಾಕ್ಸ್. ಓಕೆ, ಯಾಕಂದರೆ ಈ ಸೀಸನಲ್ಲಿ ಈಸಿಯಾಗಿ ವೈರಸಸ್ ಸ್ಪ್ರೆಡ್ ಆಗುತ್ತೆ. ಸೊ ಪದೇ ಪದೇ ನಾವು ಕೋಲ್ಡ್ ವಾಟರ್, ಹೊರಗೇನೋ ಊಟ, ಸ್ಮೋಕ್ ಮಾಡಿದರೆ, ಈವನ್ ಪ್ಯಾಸಿವ್ ಸ್ಮೋಕ್ ಎಕ್ಸ್ಪೋಷರ್ ಆದರೆ, ಅಥವಾ ಅಲರ್ಜಿ ಇದ್ದಾಗ, ವಾಯ್ಸ್ ಓವರ್ ಯೂಸ್ ಇದ್ದಾಗ ನಮ್ಮ ಥ್ರೋಟ್ ಡ್ರೈ ಆಗೋಕ್ಕೆ ಶುರು ಆಗುತ್ತೆ. ಥ್ರೋಟ್ ಯಾವಾಗ ಡ್ರೈ ಆಗುತ್ತೋ ಆವಾಗ ಇನ್ಫೆಕ್ಷನಿಗೆ ಈಸಿ ಟಾರ್ಗೆಟ್. ಇದು ಯಾರಿಗೆ ಕಾಮನ್ ಅಂತ ಹೇಳಿದ್ರೆ ವೋಕಲ್ ಪ್ರೊಫೆಷನಲ್ಸ್, ಅಂದರೆ ಪೀಪಲ್ ಲೈಕ್ ಯು ಆ್ಯಂಡ್ ರೇಡಿಯೋ ಜಾಕೀಸ್, ಸಿಂಗರ್ಸ್, ಟೀಚರ್ಸ್, ಇವರಿಗೆಲ್ಲ.
ಎಸ್ ಎಸ್ And sorry. One more thing is, all throat infections virus in the okay. Most of the throat infections, sorry, it's not bacterial, it's viral. So, all throat infections ಗೆ antibiotics ತಗೊಳ್ಳೋಕೆ ಅವಶ್ಯಕತೆ ಇಲ್ಲ. ಕರೆಕ್ಟ್ ಡಾಕ್ಟರ್. ನಾನು ಅದನ್ನೇ ಕೇಳೋಣ ಅನ್ಕೊಂಡೆ. ತುಂಬಾ ಜನಕ್ಕೆ ಈ ರೀತಿ ಏನೋ ಸೈನಸ್ ಪ್ರಾಬ್ಲಮ್ ಆಗುತ್ತೆ, ಥ್ರೋಟ್ ಇನ್ಫೆಕ್ಷನ್ ಆಗುತ್ತೆ, ಡಾಕ್ಟರ್ ಹತ್ರ ಹೋಗ್ತಾರೆ, ಅಂದ್ರೆ ಇಮಿಡಿಯೇಟ್ಲಿ ಪರಿಹಾರ ಬೇಕು ಅನ್ನೋದಾಗಿ ಆ ಒಂದು ಕ್ಷಣಕ್ಕೆ ಅಥವಾ ಆ ಒಂದು 2 ದಿನದಲ್ಲಿ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಆಂಟಿಬಯೋಟಿಕ್ಸ್ ತಗೋತಾರೆ. ಸೊ ಅದು ಒಳ್ಳೇದೇ ಡಾಕ್ಟರ್. ಈಗ ಸಾಮಾನ್ಯವಾಗಿ ಕೆಮ್ಮು ನೆಗಡಿ ಜ್ವರಕ್ಕೆಲ್ಲ ಯಾಕೆ ಮಾತ್ರೆ ತಗೊಳ್ಬೇಕು ಅನ್ನುವಂಥದ್ದಿತ್ತು. ಬಟ್ ಈಗ ಅದು ಕಂಪ್ಲೀಟ್ ಆಗಿ ರಿಕವರಿ ಆಗೋದಿಲ್ಲ, ಅಂದ್ರೆ ಟ್ಯಾಬ್ಲೆಟ್ಸ್ ತಗೊಳ್ಳೋವರೆಗೂ ಹೋಗೋದಿಲ್ಲ. ಸೊ ಏನು ರೆಕಮೆಂಡ್ ಮಾಡ್ತೀರಿ? ಅಂದ್ರೆ ಮನೆ ಮದ್ದು ಮಾಡಿಕೊಂಡು ಸರಿಪಡಿಸೋದು ಒಳ್ಳೇದಾ, ಯಾವ ರೀತಿಯಾಗಿ ಅಂತ? Excellent question, and it's a very important topic. I want to talk about this. ಇದು see, ಎವ್ರಿ ಥ್ರೋಟ್ ಇನ್ಫೆಕ್ಷನ್ ಅಂದರೆ ಮೆಜಾರಿಟಿ 80-90% ಥ್ರೋಟ್ ಇನ್ಫೆಕ್ಷನ್ಸ್ ಆಗೋದು ವೈರಸಸ್ಸಿಂದಾಗಿ. ಓಕೆ, ದೇ ಆರ್ ನಾಟ್ ಬ್ಯಾಕ್ಟೀರಿಯಲ್. ವೈರಸಸ್ಸಿಗೆ ಆ್ಯಂಟಿಬಯೋಟಿಕ್ಸ್ ಕೆಲಸ ಮಾಡಲ್ಲ. ಸೊ ನಾವು ಎವ್ರಿ ಸಿಂಗಲ್ ಟೈಮ್ ಥ್ರೋಟ್ ಇನ್ಫೆಕ್ಷನ್ ಆಯಿತು ನಾವು ಆ್ಯಂಟಿಬಯೋಟಿಕ್ಸ್ ತೊಗೊಂಡ್ರೆ ಬಾಡಿಯಲ್ಲಿ ರೆಸಿಸ್ಟೆನ್ಸ್ ಡೆವಲಪ್ ಆಗುತ್ತೆ. ಮತ್ತು ಫ್ಯೂಚರಲ್ಲಿ ನಿಜವಾಗಿ ಇನ್ಫೆಕ್ಷನ್ ಆದಾಗ ಆ್ಯಂಟಿಬಯೋಟಿಕ್ಸ್ ಕೆಲಸ ಮಾಡಲ್ಲ. ಸೋ ಮಚ್ ಸೋ ದ್ಯಾಟ್ ನನಗೆ ಪೇಷಂಟ್ಸ್ ಬರ್ತಾರೆ ಒ ಪಿ ಡಿಗೆ ಆ್ಯಂಡ್ ದೇ ಆರ್ ಲೈಕ್, ಮ್ಯಾಮ್ ನಾನು 3 ದಿನ ಈ ಆ್ಯಂಟಿಬಯೋಟಿಕ್ ತೊಗೊಂಡೆ, 2 ದಿನ ಈ ಆ್ಯಂಟಿಬಯೋಟಿಕ್ ತೊಗೊಂಡೆ ಅಂತ. ದಟ್ ಡಸಂಟ್ ವರ್ಕ್. ನೀವು ಆ್ಯಂಟಿಬಯೋಟಿಕ್ ಸ್ಟಾರ್ಟ್ ಮಾಡಿದರೆ ಯು ಹ್ಯಾವ್ ಟು ಫಿನಿಶ್ ದ ಕೋರ್ಸ್ ಆಫ್ ದ ಆ್ಯಂಟಿಬಯೋಟಿಕ್ಸ್. ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಇಂಡಿಯಾ ಇಸ್ ಬಿಕಮಿಂಗ್ ದ ಕ್ಯಾಪಿಟಲ್ ಆಫ್ ರೆಸಿಸ್ಟೆಂಟ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಅಂದರೆ ಈ ಸೂಪರ್ ಬಗ್ಸ್ ಅಂತ ಹೇಳ್ತೀವಿ. ಸೊ ಈವನ್ ಹೈ ಆ್ಯಂಡ್ ಆ್ಯಂಟಿಬಯೋಟಿಕ್ಸ್ ಅದರ ಮೇಲೆ ಕೆಲಸ ಮಾಡಲ್ಲ. ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ನಾವು ಸೆಲ್ಫ್ ಮೆಡಿಕೇಶನ್ ಅವಾಯ್ಡ್ ಮಾಡಬೇಕು. ಡಾಕ್ಟರ್ ಹೇಳಿದರೆ ಮಾತ್ರ ಆ್ಯಂಟಿಬಯೋಟಿಕ್ ತೊಗೊಳ್ಬೇಕು ಆ್ಯಂಡ್ ಆ್ಯಂಟಿಬಯೋಟಿಕ್ಸ್ ಫುಲ್ ಕೋರ್ಸ್ ಕಂಪ್ಲೀಟ್ ಮಾಡಬೇಕಾಗತ್ತೆ. ಸಿಂಪಲ್ ಥ್ರೋಟ್ ಇನ್ಫೆಕ್ಷನ್ಸಿಗೆ ರೆಸ್ಟು, ಸಾಲ್ಟ್ ವಾಟರ್ ಗಾಗಲ್ಸ್ ಅಥವಾ ಬೇಸಿಕ್ ಮೆಡಿಸಿನ್ ಸಾಕು. ಈ ಸೆಲ್ಫ್ ಮೆಡಿಕೇಶನ್ ಅಂತೂ ಅವಾಯ್ಡ್ ಮಾಡಲೇಬೇಕಾಗತ್ತೆ. ಎಸ್ ಡಾಕ್ಟರ್, ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡಿಸೋಣ. ಪ್ರಣೀತಾ ಅಂತ ದೊಡ್ಡಬಳ್ಳಾಪುರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಪ್ರಣೀತಾ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಎಸ್, ಡಾಕ್ಟರ್ ಇದ್ದಾರೆ, ಮಾತನಾಡಿ ನಿಮ್ಮ ಪ್ರಶ್ನೆಯನ್ನ ಕೇಳಬಹುದು. ಓಕೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಸರ್, ಮೇಡಮ್ ನಾವು ದೊಡ್ಡಬಳ್ಳಾಪುರದಿಂದ. ಹೇಳಿ. ನನ್ನ ಮಗುಂಗೆ ಯಾವಾಗಲೂ ಅಲರ್ಜಿ ಆಗಿದೆ ಮೇಡಮ್. ಸೀನ್ಗಳು ಬರ್ತಾನೆ ಇರ್ತವೆ ಬೆಳಗ್ಗೆ ಆದರೆ ಮತ್ತೆ ನೈಟಲ್ಲಿ. ಎಷ್ಟು ದಿನ ಅಂದಿದೆ ಮೇಡಮ್? ಮೇಡಮ್ ಚಿಕ್ಕ ಹುಡುಗನಾಗಿಂದನೂ ಐತೆ, ಅವನಿಗೆ ಮಗಿನಾಗಿಂದನೂ ಇದೆ. ಈಗ ಮಗು ಏಜ್ ಎಷ್ಟು? ಇವಾಗ 90 ಇಯರ್ಸ್ ಮೇಡಮ್. ಓಕೆ. ಸ್ನೋರಿಂಗ್ ಇದೆಯಾ ಮೇಡಮ್? ಗರಿಕೆ ಇದೆಯಾ ಮಗುಗೆ? ಇಲ್ಲ ಮೇಡಮ್, 19 ವರ್ಷ ಮೇಡಮ್ ಅವನಿಗೆ. 19 ವರ್ಷ. ಓಕೆ. ಹಾಂ. ಡಾಕ್ಟರಿಗೆ ತೋರಿಸಿದ್ರಾ? ಹಾಂ, ತೋರಿಸಿದೀವಿ ಮೇಡಮ್. ಅಪೋಲೋ ಹಾಸ್ಪಿಟ್ಲಲ್ಲಿ ತೋರಿಸಿದ್ವಿ. ಓಕೆ. ಏನು ಹೇಳಿದ್ರು? ಅವನಿಗೆ ಟ್ಯಾಬ್ಲೆಟ್ ಬರ್ಕೊಟ್ಟಿದ್ರು, ಅದೇ ಮ್ಯಾಂಟೋಸ್. ಓಕೆ. ನೇಸಲ್ ಸ್ಪ್ರೇಸ್ ಏನಾದ್ರು ಕೊಟ್ಟಿದ್ರಾ? ಇಲ್ಲ ಮೇಡಮ್. ಓಕೆ. ಸೊ ನೀವು ಹೇಳುವ ಪ್ರಕಾರ ಇದು ಮೋಸ್ಟ್ ಲೈಕ್ಲಿ ಅಲರ್ಜಿ ಇಶ್ಯೂ ಥರ ಅನಿಸ್ತಾ ಇದೆ. ಅವರನ್ನು ಡೀಟೇಲಾಗಿ ಎಕ್ಸಾಮಿನೇಷನ್ ಮಾಡಬೇಕು. ಇನ್ಫ್ಯಾಕ್ಟ್ ಮೂಗು ಒಳಗೆ ಕ್ಯಾಮ್ರಾ ಹಾಕಿ ಚೆಕ್ ಮಾಡಬೇಕಾಗತ್ತೆ. ಪ್ಲೀಸ್ ಅವರು ಹಾಸ್ಪಿಟ್ಲಿಗೆ ಬಂದು ಭೇಟಿ ಆಗಬೇಕು. ಎಸ್, ಧನ್ಯವಾದ ಪ್ರಣೀತಾ ಅವರೇ ಕರೆ ಮಾಡಿದ್ದಕ್ಕೆ. ಸ್ಪರ್ಶ್ ಆಸ್ಪತ್ರೆಗೆ ಭೇಟಿ ನೀಡೋ ಮೂಲಕ ನೀವು ಹೆಚ್ಚಿನ ಚಿಕಿತ್ಸೆಯನ್ನ ಪಡಿಬಹುದು ಅಂತ ಹೇಳ್ತಾ. ಎಸ್ ಡಾಕ್ಟರ್, ಈಗ ತುಂಬಾ ಜನಕ್ಕೆ ಪೇರೆಂಟ್ಸ್ಗೆ ಅದೇ ಪ್ರಶ್ನೆ, ಮಕ್ಕಳಿಗೆ ಪದೇ ಶೀತ ಕೆಮ್ಮು ನೆಗಡಿ ಆಗ್ತಾ ಇರುತ್ತೆ. ಇದು ಯಾವಾಗ ಸೀರಿಯಸ್? ಹೇಳ್ತಾರೆ ಇಮ್ಯುನಿಟಿ ಕಡಿಮೆ ಇರುತ್ತೆ ಮಕ್ಕಳಿಗೆ, ಆಗಾಗ ಬರ್ತಾ ಇರುತ್ತೆ ಅಂತ. ಇದು ಸೀರಿಯಸ್ ಆಗೋದು ಯಾವಾಗ, ಕಾಮನ್ ಇರೋದು ಯಾವಾಗ, ಅದನ್ನ ಹೇಗೆ ಪತ್ತೆ ಹಚ್ಚೋದು ಡಾಕ್ಟರ್? ಸೊ ಅಪ್ಪ ಅಮ್ಮಂಗೆ ಮಕ್ಕಳ ಬಗ್ಗೆ ಚಿಂತೆ ಪಡೋದು ಇಟ್ ಇಸ್ ಎಕ್ಸ್ಟ್ರೀಮ್ಲಿ ನ್ಯಾಚುರಲ್ ಆ್ಯಂಡ್ ಇಟ್ ಇಸ್ ನಾರ್ಮಲ್. ಬಟ್ ಎಲ್ಲ ರಿಪೀಟೆಡ್ ಕೋಲ್ಡ್ ಸೀರಿಯಸ್ ಪ್ರಾಬ್ಲಮ್ಸ್ ಅಲ್ಲ. ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ನಲ್ಲಿ 1 ವರ್ಷದಲ್ಲಿ 4 to 5 ಟೈಮ್ಸ್ ಕೋಲ್ಡ್ ಆಗೋದು ಇಟ್ಸ್ ವೆರಿ ಕಾಮನ್. ಓಕೆ. ಇದು ಯಾಕೆ ಅಂದರೆ ಇನ್ ದಿಸ್ ಏಜ್ ಗ್ರೂಪ್ ಮಕ್ಕಳಿಗೆ ಇಮ್ಯುನಿಟಿ ಇನ್ನೂ ಡೆವಲಪ್ ಆಗ್ತಾ ಇರುತ್ತೆ ಆ್ಯಂಡ್ ಸ್ಕೂಲಲ್ಲಿ ಈಸಿಯಾಗಿ ವೈರಸಸ್ ಟ್ರಾನ್ಸ್ಮಿಟ್ ಆಗುತ್ತೆ. ನಾವು ಯಾವಾಗ ಕೇರ್ಫುಲ್ ಅಥವಾ ಕನ್ಸರ್ನ್ ಆಗಿರಬೇಕು ಅಂತಂದರೆ, ರಿಪೀಟೆಡ್ ಆಗಿ ಹೈ ಫೀವರ್ ಬರ್ತಾ ಇದ್ರೆ 3 to 4 ಡೇಸ್ ಮೇಲೆ ಇದ್ದರೆ ಆ್ಯಂಡ್ ಎವ್ರಿ ಸಿಂಗಲ್ ಟೈಮ್ ಆ್ಯಂಟಿಬಯೋಟಿಕ್ಸ್ ಕೊಡಬೇಕು ಅಂತಿದ್ರೆ ಆವಾಗ ವಿ ಹ್ಯಾವ್ ಟು ಬಿ ವರಿಡ್. ಆಲ್ಸೋ ಒನ್ ಮೋರ್ ಥಿಂಗ್ ಇಸ್ ರಿಪೀಟೆಡ್ ಇಯರ್ ಬ್ಲಾಕ್, ಇಯರ್ ಡಿಸ್ಚಾರ್ಜ್, ಕಿವಿ ಕೇಳಿಸೋದು ಕಮ್ಮಿ, ಥ್ರೋಟಲ್ಲಿ ಪಸ್, ಈ ಟಾನ್ಸಿಲ್ಸ್ ಮೇಲೆ ಪಸ್ ಡೆವಲಪ್ ಆದರೆ, ವಾಯ್ಸ್ ಚೇಂಜ್ ಆದರೆ, ತುಂಬ ದೊಡ್ಡ ಟಾನ್ಸಿಲ್ಸ್ ಆಗಿ ಸ್ವಾಲೋಯಿಂಗ್ ಮಾಡೋಕ್ಕೆ ಕಷ್ಟ ಆದರೆ, ಉಸಿರಾಡೋಕ್ಕೆ ಕಷ್ಟ ಆದರೆ, ಸ್ನೋರಿಂಗ್ ಬಂದರೆ, ಅದಕ್ಕೆ ಬ್ರೀದಿಂಗ್ ಡಿಫಿಕಲ್ಟಿ ಅಂತ ಹೇಳ್ತೀವಿ, ಇವೆಲ್ಲ ಸಿಂಪ್ಟಮ್ಸ್ ಇದ್ದರೆ ನೀವು ಲೋಕಲ್ ENT ಸ್ಪೆಷಲಿಸ್ಟ್ ಅಥವಾ ಪೀಡಿಯಾಟ್ರಿಷಿಯನನ್ನು ಮೀಟ್ ಮಾಡಿ. ಯು ಮೇಡ್ ಅ ಗುಡ್ ಪಾಯಿಂಟ್ ಅಬೌಟ್ ದ ಇಮ್ಯುನಿಟಿ. ಸೊ ವಾಟ್ ಐ ವಾಂಟ್ ಟು ಟೆಲ್ ಪೇರೆಂಟ್ಸ್ ಇಸ್, ಮಕ್ಕಳಿಗೆ ಪ್ರಾಪರ್ ಸ್ಲೀಪ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ. 8 to 10 hours ಸ್ಲೀಪ್ ಇಸ್ ಪರ್ಫೆಕ್ಟ್. ಯಾಕಂದರೆ ವೆನ್ ದೇ ಸ್ಲೀಪ್ ದ ಬಾಡಿ ರಿಕವರ್ಸ್. ಓಕೆ. ಆ್ಯಂಡ್ ಈವನ್ ಗ್ರೋತ್ ಹಾರ್ಮೋನ್ ಆವಾಗ ಸೆಕ್ರೀಟ್ ಆಗುತ್ತೆ. ನ್ಯೂಟ್ರಿಷಸ್ ವೆಲ್ ಬ್ಯಾಲೆನ್ಸ್ಡ್ ಡಯಟ್, ಸ್ಕ್ರೀನ್ ಟೈಮ್ ಆದಷ್ಟು ಕಮ್ಮಿ ಮಾಡಿ ಹೊರಗೆ ಹೋಗಿ ಆಟ ಆಡಲಿ. ಓಕೆ. ಆವಾಗ ಅವರ ಇಮ್ಯುನಿಟಿ ಸ್ಟ್ರಾಂಗ್ ಆಗಿ ಡೆವಲಪ್ ಆಗುತ್ತೆ.
ಎಸ್ ಡಾಕ್ಟರ್, ಈಗ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡಿಸೋಣ. ಸಂಜೀವ್ ಅಂತ ಉತ್ತರ ಕನ್ನಡದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸಂಜೀವ್ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಎಸ್, ಡಾಕ್ಟರ್ ಇದ್ದಾರೆ, ಮಾತನಾಡಿ, ನಿಮ್ಮ ಪ್ರಶ್ನೆಯನ್ನ ಕೇಳಬಹುದು. ನಮಸ್ತೆ ಸಂಜೀವ್. ನಮಸ್ತೆ ಮೇಡಮ್. ನಮ್ದು ಟಾನ್ಸಿಲ್ಸ್ ಪ್ರಾಬ್ಲಮ್ ಬರ್ತಾ ಇದೆ ಮೇಡಮ್. ಅಂದ್ರೆ ಈಗ ಕೋಲ್ಡ್ ಕ್ಲೈಮೇಟ್ ಬಿದ್ದಾಗ ಬರೀ ಪದೇ ಟಾನ್ಸಿಲ್ ಪ್ರಾಬ್ಲಮ್ ಬರ್ತಾ ಇದೆ ಮೇಡಮ್. ಎಷ್ಟು ವರ್ಷದಿಂದ ಇದೆ ಸಂಜೀವ್ ನಿಮಗೆ ಈ ಪ್ರಾಬ್ಲಮ್? ಮೇಡಮ್ ನಮ್ಗೆ ಇದು ಇವಾಗ ಅಂದ್ರೆ ನಮ್ಗೆ ಜ್ವರ ಬಂದಾಗ ಅಷ್ಟೇ ಬರ್ತಿದೆ, ನೋವು ಹಾಕಿತ್ತು, ನಮ್ಗೆ ಗೊತ್ತಾಗಿದ್ದಿಲ್ಲ ಅದು ಇವಾಗ ಈಗ ಒಂದು ವರ್ಷ ಆಯ್ತು ಮೇಡಮ್. ಅದು ಕಂಟಿನ್ಯೂ ಬರ್ತಾ ಇದೆ ಮೇಡಮ್. ನಮ್ಗೆ Antibiotics ತಗೊಳ್ತಾ ಇದ್ದೀರಾ? ಹೌದು ಮೇಡಮ್. ನಾ ಆಂಟಿಬಯೋಟಿಕ್ ಒಂದ್ಸಾರಿ ನಮ್ಗೆ ಬಾಟ್ಲ್ ಗ್ಲೂಕೋಸ್ ಬಾಟ್ಲಲ್ಲಿ ಆಂಟಿಬಯೋಟಿಕ್ ಹಾಕಿದ್ದೀನಿ ಮೇಡಮ್. ಓಕೆ. ಕಡೆಗೆ ಮೇಡಮ್ ಅವರು ಅದು ಟಾನ್ಸಿಲ್ ಆಪರೇಷನ್ ಮಾಡಿಸ್ಬೇಕು ಅಂತ ಹೇಳಿದ್ರು. ಕಡೆಗೆ ನಾನು ಟಾನ್ಸಿಲ್ ಆಪರೇಷನ್ ಬೇಡ, ಸ್ವಲ್ಪ ನೋಡೋಣ ಅಂತ ಬೇರೆ ಕಡೆ ತೋರಿಸಿದೆ ಮೇಡಮ್ ಡಾಕ್ಟರ್ಗೆ. ಅವರು ಆಪರೇಷನ್ ಏನ್ ಬೇಡ, ಟ್ಯಾಬ್ಲೆಟ್ ತೆಗಿಯಾಕೈತೆ ಅಂತ ಹೇಳಿ ಇವಾಗ ನನಗೆ 2 ತಿಂಗಳೊಮ್ಮೆ ಅವಾಗ ಬರ್ತಾ ಇರ್ತೈತೆ ಮೇಡಮ್. ಸೊ ನಿಮಗೆ ಫ್ರೀಕ್ವೆಂಟ್ ಆಗಿ ಇನ್ಫೆಕ್ಷನ್ಸ್ ಆಗ್ತಾ ಇದ್ರೆ ಆ್ಯಂಡ್ ಸಿವಿಯರ್ ಇನ್ಫೆಕ್ಷನ್ಸ್ ಆಗಿ IV ಆಂಟಿಬಯೋಟಿಕ್ಸ್ ಅಥವಾ ಓರಲ್ ಆಂಟಿಬಯೋಟಿಕ್ಸ್ ಒಂದು ವರ್ಷದಲ್ಲಿ ಸುಮಾರು ಸತಿ ತಗೊಳ್ಬೇಕು ಅಂತಿದ್ರೆ ಇಟ್ ಇಸ್ ಬೆಸ್ಟ್ ಟು ಗೆಟ್ ದ ಸರ್ಜರಿ ಡನ್. ಸೊ ಟಾನ್ಸಿಲೆಕ್ಟಮಿ ಆ್ಯಕ್ಚುಲಿ ಇಟ್ಸ್ ಅ ಸೇಫ್ ಪ್ರೊಸೀಜರ್. ಓಕೆ, ನೀವೆಲ್ಲ ಇಂಡಿಕೇಶನ್ಸನ್ನು ಯು ಆರ್ ಮೀಟಿಂಗ್ ದ ಕ್ರೈಟೀರಿಯಾ. ಸೊ ಐ ವುಡ್ ಸಜೆಸ್ಟ್ ಮೀಟಿಂಗ್ ಅ ENT ಸ್ಪೆಷಲಿಸ್ಟ್ ಆ್ಯಂಡ್ ಫಾಲೋಯಿಂಗ್ ದರ್ ಅಡ್ವೈಸ್. ಎಸ್, ಧನ್ಯವಾದ ಸಂಜೀವ್ ಅವರೇ ಕರೆ ಮಾಡಿದ್ದಕ್ಕೆ. ಎಸ್ ಡಾಕ್ಟರ್, ಈ ಟಾನ್ಸಿಲ್ಸ್ ಅನ್ನುವಂಥ ಸಮಸ್ಯೆ ದೊಡ್ಡವರಿಗಲ್ಲದೆ ಚಿಕ್ಕವರಿಗೂ ಕೂಡ ಹೆಚ್ಚಾಗಿ ಕಾಡ್ತಾ ಇರುತ್ತೆ. ನೀವು ಹೇಳಿದ್ರಿ ಟಾನ್ಸಿಲ್ ಸರ್ಜರಿ ಅಂದರೆ ಇಟ್ಸ್ ಎ ಸೇಫ್ ಫಾರ್ ಅಡಲ್ಟ್ಸ್ ಅನ್ನುವಂಥದ್ದು. ಸೊ ಮಕ್ಕಳು ಅಂತ ಬಂದಾಗ ಡು ಯು ರೆಕಮೆಂಡ್ ಡಾಕ್ಟರ್ ಅಂತ ಹೇಳಿದ್ರೆ ಅದು ಸೇಫ್ ಆಗಿರುತ್ತಾ ಮಕ್ಕಳಿಗೆ ಅಂತ? ಎಸ್. ಸೊ ಟಾನ್ಸಿಲ್ಸ್ ಅಂದರೆ ಏನು ಅಂದರೆ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್. ಟಾನ್ಸಿಲ್ ಅಂದರೆ ಲಿಂಫಾಯ್ಡ್ ಟಿಶ್ಯೂ. ಅದು ದೇರ್ ಆನ್ ಬೋತ್ ಸೈಡ್ಸ್ ಆಫ್ ದ ನೆಕ್. ದೇ ಆರ್ ಪಾರ್ಟ್ ಆಫ್ ದ ಇಮ್ಯೂನ್ ಡೆವಲಪ್ಮೆಂಟ್ ಪ್ರೊಸೆಸ್. ಓಕೆ, ಚಿಕ್ಕ ಮಕ್ಕಳಿಗೆ ಎಲ್ಲರಿಗೂ ಟಾನ್ಸಿಲ್ಸ್ ಇರುತ್ತೆ. ಇಟ್ ಇಸ್ ಅ ನಾರ್ಮಲ್ ಸ್ಟ್ರಕ್ಚರ್. ಬಟ್ ಟಾನ್ಸಿಲ್ಸ್ ದೊಡ್ಡದಾದಾಗ ಅಥವಾ ರಿಪೀಟೆಡ್ ಆಗಿ ಇನ್ಫೆಕ್ಷನ್ ಆಗಿದ್ದಾಗ ಅದಕ್ಕೆ ಟಾನ್ಸಿಲೈಟಿಸ್ ಅಂತ ಹೇಳ್ತೀವಿ. ಸೊ ನಾನು ಅದೇ ಅವರಿಗೆ ಸಂಜೀವಿಗೆ ಹೇಳ್ತಾ ಇದ್ದೆ, ಕ್ರೈಟೀರಿಯಾ ಅಂತಂದರೆ ರಿಪೀಟೆಡ್ ಅಟ್ಯಾಕ್ಸ್ ಆಫ್ ಟಾನ್ಸಿಲೈಟಿಸ್, ಸಿವಿಯರ್ ಟಾನ್ಸಿಲೈಟಿಸ್ ಆ್ಯಂಡ್ ಕಾಸಿಂಗ್ ಲಾಸ್ ಆಫ್ ಸ್ಕೂಲ್ ಡೇಸ್ ಆರ್ ವರ್ಕ್ ಡೇಸ್. ಓಕೆ, ಆ್ಯಂಡ್ ಸಿವಿಯರ್ ಇನ್ಫೆಕ್ಷನ್ಸ್ ರಿಕ್ವೈರಿಂಗ್ ಆಂಟಿಬಯೋಟಿಕ್ಸ್ 5 to 6 times a year. ಓಕೆ, ಸ್ವಾಲೋಯಿಂಗ್ ಡಿಫಿಕಲ್ಟಿ, ಟಾನ್ಸಿಲ್ಸ್ ಮೇಲೆ ಪಸ್ ಡೆವಲಪ್ ಆಗೋದು, ಮೆಂಬ್ರೇನ್ ಅಥವಾ ವೈಟ್ ಪ್ಯಾಚ್ ಥರ ಡೆವಲಪ್ ಆಗೋದು, ನೆಕ್ಕಲ್ಲಿ ಲಂಪ್ಸ್ ಥರ ಡೆವಲಪ್ ಆಗೋದು, ವಾಯ್ಸ್ ಚೇಂಜ್ ಡೆವಲಪ್ ಆಗೋದು, ಅಥವಾ ಸ್ವಲ್ಪ ಜನರಿಗೆ ಕಿವಿ ನೋವು, ಮೂಗು ಹಿಂದೆ ಬ್ಲಾಕ್ ಆಗೋದು, ಇದೆಲ್ಲ ಕ್ರೈಟೀರಿಯಾ ನಮಗೆ. ಸ್ವಾಲೋಯಿಂಗ್ ಡಿಫಿಕಲ್ಟಿನೂ ವೆರಿ ಕಾಮನ್ ಆಗಿರುತ್ತೆ. ಸೊ ಇದಿದ್ದಾಗ ವಿ ಸಜೆಸ್ಟ್ ಟಾನ್ಸಿಲೆಕ್ಟಮಿ, ಬಟ್ ಇಟ್ ಇಸ್ ಕೇಸ್ ಟು ಕೇಸ್, ಪೇಷಂಟ್ ಟು ಪೇಷಂಟ್ ಬೇಸಿಸ್ ಥರ. ಓಕೆ ಡಾಕ್ಟರ್, ಇನ್ನು ಸಾಕಷ್ಟು ಜನಕ್ಕೆ ಈ ನೇಸಲ್ ಪ್ರಾಬ್ಲಮ್ಸ್ ಇರುತ್ತೆ, ಆಗಾಗ ಮೂಗು ಕಟ್ಟೋದು, ಅವರು ಅಂದರೆ ಈ ಸ್ಪ್ರೇ ತಗೊಳ್ಳೋದು, ಅದಕ್ಕೆಲ್ಲ ಒಂದು ರೀತಿ ಅದು ಅಡಿಕ್ಷನ್ ಅನ್ನೋ ಥರ ಕನ್ಸಿಡರ್ ಆಗಿರುತ್ತೆ. ಅಂದರೆ ಅದನ್ನು ತಗೊಳ್ಳೋವರೆಗೂ ಅವ್ರಿಗೆ ಸಮಾಧಾನ ಆಗೋದಿಲ್ಲ ಅನ್ನುವಂಥದ್ದು. ಸೊ ಎಷ್ಟು ತೀವ್ರತೆ ಇದ್ದರೆ ಇದು ಬೇಕಾಗುತ್ತೆ, ಮತ್ತು ಅದನ್ನು ಹೇಗೆ ಅವಾಯ್ಡ್ ಮಾಡಬೇಕಾ, ಅಥವಾ ಇಸ್ ಇಟ್ ಓಕೆ ಟು ಟೇಕ್ ದೋಸ್ ಡಾಕ್ಟರ್? ಗುಡ್ ಕ್ವೆಶನ್. ಇದು ನೇಸಲ್ ಸ್ಪ್ರೇಸ್ ಆರ್ ಹೋಮ್ ರೆಮಿಡೀಸ್ ಇಸ್ ವಾಟ್ ಯು ಆರ್ ಆಸ್ಕಿಂಗ್. ಅಪ್ ಟು ಅ ಪರ್ಟಿಕ್ಯುಲರ್ ಪಾಯಿಂಟ್ ಅದು ವರ್ಕ್ ಆಗುತ್ತೆ. ಓವರ್ ಯೂಸ್ ಮಾಡಿದ್ರೆ ಅದು ಪ್ರಾಬ್ಲಮ್ ಆಗುತ್ತೆ. ಸೊ ಸಲೈನ್ ನೇಸಲ್ ಸ್ಪ್ರೇಸ್ ಇಸ್ ಸೇಫ್, ಎವ್ರಿ ಡೇ ಯೂಸ್ ಮಾಡ್ಬೋದು, ನೋ ಪ್ರಾಬ್ಲಮ್ ಆ್ಯಕ್ಚುಲಿ. ಅದು ನಮ್ಮ ಮೂಗನ್ನು ಕ್ಲೀನ್ ಮಾಡುತ್ತೆ ಆ್ಯಂಡ್ ಮೂಗನ್ನು ಮಾಯಿಸ್ಟಾಗಿ ಇಡುತ್ತೆ. ನೀವು ಹೇಳ್ತಾ ಇರೋದು ಡಿಕಂಜೆಸ್ಟೆಂಟ್ ಆರ್ ಮೆಡಿಕೇಟೆಡ್ ನೇಸಲ್ ಸ್ಪ್ರೇಸ್, ದಟ್ ಈಸ್ ಡೇಂಜರಸ್. ಓಕೆ, ಅದು ನೀವು ಯೂಸ್ ಮಾಡೋದು ಓನ್ಲಿ ಅಂಡರ್ ಅ ಡಾಕ್ಟರ್ಸ್ ಅಡ್ವೈಸ್. 3 to 5 days ಮ್ಯಾಕ್ಸಿಮಮ್, ಆರ್ ಎಮರ್ಜೆನ್ಸಿ ಕೇಸಸ್ ನೀವು ಯೂಸ್ ಮಾಡ್ಬೋದು. ಜಾಸ್ತಿ ಯೂಸ್ ಮಾಡ್ತಾ ಇದ್ದಾಗ ಮೂಗು ರಿಬೌಂಡ್ ಕಂಜೆಷನ್ ಆಗೋಕ್ಕೆ ಶುರುವಾಗುತ್ತೆ. ಸ್ವಲ್ಪ ಜನರಿಗೆ ಅಡಿಕ್ಷನ್ ಅಥವಾ ಡಿಪೆಂಡೆನ್ಸಿ ಡೆವಲಪ್ ಆಗುತ್ತೆ, ಆ್ಯಂಡ್ ರೇರ್ ಕೇಸಸಲ್ಲಿ BP ಜಾಸ್ತಿ ಆಗೋಕ್ಕೆ ಶುರುವಾಗುತ್ತೆ. ಸೊ ಯೂಸ್ ದ ಡಿಕಂಜೆಸ್ಟೆಂಟ್ ಸ್ಪ್ರೇ ಓನ್ಲಿ ಆನ್ ಅ ಡಾಕ್ಟರ್ಸ್ ಅಡ್ವೈಸ್. ಡೋಂಟ್ ಗೋ ಟು ಅ ಫಾರ್ಮಸಿ ಆ್ಯಂಡ್ ಬೈ ಇಟ್ ಆ್ಯಂಡ್ ಯೂಸ್ ಇಟ್ ಬೈ ಯೋರ್ ಸೆಲ್ಫ್, ಆ ಥರ. ಅದರ್ ದೆನ್ ದ್ಯಾಟ್, ಹೈಡ್ರೇಷನ್. ಸೊ ಹೋಮ್ ರೆಮಿಡೀಸ್ ಅಂತ ಹೇಳಿದಾಗ ಹೈಡ್ರೇಷನ್ ಇಸ್ ಬೆಸ್ಟ್. 3 to 4 liters ಆಫ್ ವಾಟರ್ ಪರ್ ಡೇ ಯೂಸ್ ಮಾಡಬೇಕು. ಆ್ಯಂಡ್ ಸ್ಟೀಮ್ ಇನಲೇಷನ್ ಇಸ್ ಫೈನ್. ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. 5 to 6 times a day ಇಸ್ ಯೂಸ್ಲೆಸ್. 1 to 2 minutes, 2 to 3 times ಸಾಕು. ಎಸ್ ಡಾಕ್ಟರ್, ನೀವು ಆಗಲೇ ಹೇಳ್ತಾ ಇದ್ರಿ ಅಂದರೆ ಹೇಗೆ ಈ ENT ಸಮಸ್ಯೆಗಳು ಒಂದಕ್ಕೊಂದು ಕನೆಕ್ಟ್ ಇರುತ್ತೆ. ಅಂದರೆ ಕೆಲವ್ರಿಗೆ ಕಿವಿ ಭಾರ ಅನ್ಸೋದು, ಕಿವಿ ನೋವಾಗೋದು, ಇನ್ನು ಕಿವಿ ನೋವಿಂದ ತಲೆನೋವು ಆಗ್ತಾ ಇರುತ್ತೆ. ಸೊ ಅಂತ ಹೇಳಿದ್ರೆ ಅದರಿಂದ ಫೀವರ್ ಬರುವಂಥದ್ದು, ಈ ಥರ ಎಲ್ಲ ಒಂದಕ್ಕೊಂದು ಲಿಂಕ್ಡ್ ಇರುತ್ತೆ. ಏನು ಸಮಸ್ಯೆ ಅನ್ನೋದೇ ಪೇಷಂಟ್ಗೆ ಇನಿಷಿಯಲಿ ಗೊತ್ತಾಗ್ತಾ ಇರೋದಿಲ್ಲ. ಸೊ ಈ ಸಮಸ್ಯೆಗಳು, ENT ಸಮಸ್ಯೆ ಉದ್ಭವ ಆಗೋದಕ್ಕೆ ನಮ್ಮ ಲೈಫ್ ಸ್ಟೈಲಿನ ಯಾವೆಲ್ಲ ಫ್ಯಾಕ್ಟರ್ಸ್ ಮೇಜರ್ಲಿ ಕಾಂಟ್ರಿಬ್ಯೂಟ್ ಮಾಡುತ್ತೆ, ಯಾವುದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅನ್ನುವಂಥದ್ದು? ಓಕೆ, ಸೊ ಮೇನ್ ಇಸ್ ಹೈಡ್ರೇಷನ್. ಓಕೆ, ನಾವು ಮೋಸ್ಟ್ ಪೇಷಂಟ್ಸ್ ನಾಟ್ ಇವನ್ 1.5 liters ಆಫ್ ವಾಟರ್ ಕುಡಿತಾರೆ ಪರ್ ಡೇ. ಮಿನಿಮಮ್ 3 liters ಕುಡಿಬೇಕು. ಓಕೆ,
ಸೊ ಇದರಿಂದ ನಮ್ಮ ನೋಸ್ ಮತ್ತು ಥ್ರೋಟ್ ಡ್ರೈ ಆಗಿರಲ್ಲ, ಇಟ್ಸ್ ಮಾಯ್ಸ್ಟ್. ಅದೊಂದು. ಸ್ಮೋಕ್ ಎಕ್ಸ್ಪೋಜರ್ ಅವಾಯ್ಡ್ ಮಾಡಿ, ಆ್ಯಕ್ಟಿವ್ ಸ್ಮೋಕಿಂಗ್ ಆಸ್ ವೆಲ್ ಆಸ್ ಪ್ಯಾಸಿವ್ ಸ್ಮೋಕಿಂಗ್. ಡಸ್ಟ್ ಮತ್ತು ಪೊಲ್ಯೂಷನ್ ಇದ್ದ ಜಾಗ ಹೋದಾಗ ಮಾಸ್ಕ್ ಹಾಕೊಂಡು ಹೋಗಬೇಕು. ಓಕೆ, ವೆನ್ ಯು ಗೋ ಟು ಕ್ರೌಡೆಡ್ ಸ್ಪೇಸಸ್, ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಆ ಥರ ಮಾಸ್ಕ್ ಹಾಕೊಂಡು ಹೋಗಿ. ವಾಯ್ಸ್ ಓವರ್ ಯೂಸ್ ಮಾಡೋದು ಕಡಿಮೆ ಮಾಡಬೇಕಾಗತ್ತೆ. ಅಸಿಡಿಟಿ ಇದ್ದರೆ ಅಥವಾ ಅಲರ್ಜಿ ಇದ್ದರೆ ಅದನ್ನು ಕಂಟ್ರೋಲ್ ಮಾಡಬೇಕಾಗತ್ತೆ. ಸೊ ಡೂಯಿಂಗ್ ಆಲ್ ದಿಸ್ ವಿಲ್ ಮೇಕ್ ಶ್ಯೂರ್ ದ್ಯಾಟ್ ಆರ್ ENT ಸಿಸ್ಟಮ್ಸ್ ಆರ್ ಸೇಫ್. ಓಕೆ ಡಾಕ್ಟರ್, ಇನ್ನು ENT ಅನ್ನುವಂಥದ್ದು ಅಂದರೆ ಈ ಸಮಸ್ಯೆ ಹೆಚ್ಚಾಗ್ತಾ ಇದೆ ಅಂತ ಗೊತ್ತಾಗೋದಕ್ಕೆ ಸ್ಪೆಸಿಫಿಕ್ ಸಿಂಪ್ಟಮ್ಸ್ ಏನಾದರೂ ಇದೆಯಾ? ಅಂದರೆ ಇದು ಇಟ್ಸ್ ಅ ಸೈನ್ ಆಫ್ ಡೇಂಜರ್ ಅನ್ನುವಂಥದ್ದು ಕಾಣಿಸೋದಕ್ಕೆ ಅದನ್ನ ಪೇಷಂಟ್ಸ್ ಅಬ್ಸರ್ವ್ ಮಾಡಬೇಕಾ ಆ ರೀತಿ? ಸೊ ಕೆಲವು ಸಿಂಪ್ಟಮ್ಸ್ ಇದೆ. ಈ ಸಿಂಪ್ಟಮ್ಸ್ ನೀವು ನೋಟಿಸ್ ಮಾಡಿದರೆ ಪ್ಲೀಸ್ ENT ಸ್ಪೆಷಲಿಸ್ಟನ್ನು ಬೇಗ ಭೇಟಿಯಾಗಿ. ಒನ್ ಇಸ್ ಲೈಕ್ ಐ ಸೆಡ್, ರಿಪೀಟೆಡ್ ಥ್ರೋಟ್ ಇನ್ಫೆಕ್ಷನ್ಸ್ ಆರ್ ರಿಪೀಟೆಡ್ ಸೈನಸೈಟಿಸ್ ಅಟ್ಯಾಕ್ಸ್ ರಿಕ್ವೈರಿಂಗ್ ಆಂಟಿಬಯೋಟಿಕ್ಸ್, ಲಾಸ್ ಆಫ್ ಸ್ಕೂಲ್ ಅಥವಾ ಲಾಸ್ ಆಫ್ ವರ್ಕ್, ಫೀವರ್ ಫಾರ್ ಮೋರ್ ದೆನ್ 3 to 4 days, ಪಸ್ ಇನ್ ದ ಟಾನ್ಸಿಲ್ಸ್, ಓಕೆ, ಕಿವಿ ನೋವು ಬಂದು ಡಿಸ್ಚಾರ್ಜ್ ಆಗೋದು, ಸಡನ್ನಾಗಿ ಹಿಯರಿಂಗ್ ಲಾಸ್ ಡೆವಲಪ್ ಆಗೋದು, ತಲೆ ಸುತ್ತು ಬರೋದು, ಓಕೆ, ಆ್ಯಂಡ್ ಫ್ರೀಕ್ವೆಂಟಾಗಿ ನೋಸ್ ಬ್ಲೀಡ್ಸ್ ಅಥವಾ ಮೂಗಿಂದ ರಕ್ತ ಬರೋದು, ಸ್ವಾಲೋಯಿಂಗ್ ಡಿಫಿಕಲ್ಟಿ, ವಾಯ್ಸ್ ಚೇಂಜ್, ಬ್ರೀದಿಂಗ್ ಡಿಫಿಕಲ್ಟಿ, ಆ್ಯಂಡ್ looking for any swelling or lumps in the neck. So these are all what we call as ಸೀರಿಯಸ್ ಆರ್ ಸೆಮಿ ಅರ್ಜೆಂಟ್ ಇಶ್ಯೂಸ್. ಇವೆಲ್ಲ ಇದ್ದಾಗ ಇಮಿಡಿಯೇಟಾಗಿ ಪ್ಯಾನಿಕ್ ಆಗಬೇಡಿ, ಬೇಗ ಭೇಟಿಯಾಗಿ. ಯಾಕಂದರೆ ಅರ್ಲಿ ಡಿಟೆಕ್ಷನ್ ಕಾಂಪ್ಲಿಕೇಶನ್ಸನ್ನು ಅವಾಯ್ಡ್ ಮಾಡುತ್ತೆ. ಎಸ್ ಡಾಕ್ಟರ್, ತುಂಬ ಜನಕ್ಕೆ ಈಗ ಕೋಲ್ಡ್ ಆಗಲಿ ಅಥವಾ ಈ ಶೀತ ಆಗಿರಬಹುದು ಅಥವಾ ಕೆಮ್ಮು, ಇದನ್ನು ಅಂದರೆ ಎಷ್ಟು ತೀವ್ರತೆಗೆ ಹೋದರೂ ಕೂಡ ಅದಕ್ಕೆ ಟ್ರೀಟ್ಮೆಂಟೇ ತಗೊಳ್ಳೋದಿಲ್ಲ. ಸೊ ಇದು ಸೀರಿಯಸ್ ಕಾಂಪ್ಲಿಕೇಶನ್ಸ್ ಹೆಲ್ತ್ ಮೇಲೆ ಬೇರೆ ರೀತಿ ಪ್ರಭಾವನು ಬೀರ್ಬೋದಾ ಡಾಕ್ಟರ್? ಅಂದರೆ ಸರ್ಜರಿ ಅಂಥದ್ದು ಅಥವಾ ಮೇಜರ್ ಹೆಲ್ತ್ ಕಾಂಪ್ಲಿಕೇಶನ್ಸ್ಗೆ ಕಾಂಟ್ರಿಬ್ಯೂಟ್ ಮಾಡಬಹುದಾ ಈ ಸಮಸ್ಯೆಗಳು? ಅಂದರೆ ಇನ್ಫೆಕ್ಷನ್ ಎಲ್ಲೂ ಇರಬಾರ್ದು ಮೈಯಲ್ಲಿ, ಓಕೆ, ಬಿಕಾಸ್ ಒಂದು ಕಡೆ ಇನ್ಫೆಕ್ಷನ್ ಇದ್ದರೆ ದರ್ ಇಸ್ ಆಲ್ವೇಸ್ ಅ ಪಾಸಿಬಿಲಿಟಿ ಫಾರ್ ಇಟ್ ಟು ಸ್ಪ್ರೆಡ್ ಎನಿವೇರ್. ಓಕೆ, ಅದು ಒಂದು. ಐ ಆಲ್ರೆಡಿ ಮೆನ್ಷನ್ಡ್ ಇಂಡಿಕೇಶನ್ಸ್ ಫಾರ್ ಟಾನ್ಸಿಲೆಕ್ಟಮಿ. ಸೊ ಆಫ್ಟರ್ ಅ ಪರ್ಟಿಕ್ಯುಲರ್ ಪಾಯಿಂಟ್ ನಿಮ್ಮ ಟಾನ್ಸಿಲ್ ಇಟ್ಸ್ ನಾಟ್ ಪ್ಲೇಯಿಂಗ್ ಎನಿ ರೋಲ್, ಓಕೆ, ಆ್ಯಂಡ್ ದೆನ್ ಇಟ್ ಮೇಕ್ ಸೆನ್ಸ್ ಟು ರಿಮೂವ್ ಇಟ್. ಅದೇ ಥರ ಸೈನಸ್ ಸರ್ಜರೀಸ್ ನಾವು ಮಾಡೋದು, ಎಲ್ಲ ಸೈನಸೈಟಿಸ್ ಪೇಷಂಟ್ಸಿಗೆ ನಾವು ಸೈನಸ್ ಸರ್ಜರಿ ಹೇಳಲ್ಲ. ಮೋಸ್ಟ್ ಆಫ್ ದ ಟೈಮ್ ಸಿಂಪಲ್ ಬೇಸಿಕ್ ಮೆಡಿಕೇಷನ್ಸ್ ಅಥವಾ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಸಾಕಾಗತ್ತೆ. ಬಟ್ ರೆಕರೆಂಟ್ ಇನ್ಫೆಕ್ಷನ್ಸ್ ಆಗಿ, ತಲೆ ಭಾರ ಆಗಿ, ಕೆಲಸ ಹೋಗದೆ, ಫೈಂಡಿಂಗ್ ಇಟ್ ಡಿಫಿಕಲ್ಟ್ ಟು ಗೋ ಟು ವರ್ಕ್, ಅಥವಾ ಸ್ಪ್ರೆಡ್ ಆದರೆ ಸಿವಿಯರ್ ನೇಸಲ್ ಬ್ಲಾಕ್, ಸಿವಿಯರ್ ಸೈನಸ್ ಬ್ಲಾಕ್ ಆದಾಗ, ಪಾಲಿಪ್ಸ್ ಡೆವಲಪ್ ಆದಾಗ, ಮೂಗಿಂದ ರಕ್ತ ಬಂದಾಗ, ದಟ್ ಇಸ್ ವೆನ್ ವಿ ಕನ್ಸಿಡರ್ ಸರ್ಜರಿ in these patients. And modern day sinus surgery is very simple, safe and effective, and also minimally invasive. Okay. So within a day or two, patient is discharged from the hospital. ಓಕೆ ಡಾಕ್ಟರ್, ಆ ರೀತಿ ಸರ್ಜರೀಸ್ ಆದಾಗ ಅಂದರೆ ಮತ್ತೆ ಅದು ರಿಯಕರ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತಾ ಡಾಕ್ಟರ್? ಅಂದರೆ ಅಥವಾ ಆಫ್ಟರ್ ದ್ಯಾಟ್ ಯಾವ ರೀತಿ ಕೇರ್ ತಗೊಳ್ಬೇಕು ಪೇಷಂಟ್ಸು? No, so typically a well done surgery cannot tonsil cannot grow back, or sinusitis cannot typically recur. They can get infections again and again, like you said, but ನಾವು ಹೇಳುವ ಪ್ರಕಾರ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್, ಸಿಂಪಲ್ ಥಿಂಗ್ಸ್ ಲೈಕ್ ವೇರ್ ಅ ಮಾಸ್ಕ್, ವಾಶ್ ಯೋರ್ ಹ್ಯಾಂಡ್ಸ್, ಟೇಕ್ ದ ಮೆಡಿಸಿನ್ಸ್ ಆಸ್ ಅಡ್ವೈಸ್, ದಟ್ ಈಸ್ ಇನಫ್. ಅದು ಟಿಪಿಕಲ್ ರಿಕರೆನ್ಸ್ ಇರಲ್ಲ. ನಾವು ಅಲರ್ಜಿ ಇದ್ದವರಿಗೆ ಸಮ್ಟೈಮ್ಸ್ ರಿಕರ್ ಆಗುತ್ತೆ. ಎಸ್, ಸೊ ಅಲರ್ಜಿನ ಸ್ವಲ್ಪ ಟೈಟಾಗಿ ಕಂಟ್ರೋಲ್ ಮಾಡಬೇಕು ಅವರಿಗೆ. ಎಸ್ ಡಾಕ್ಟರ್, ನೀವು ಆಗಲೇ ಅಡ್ವೈಸ್ ಮಾಡ್ತಾ ಇದ್ರಿ ಅಂದರೆ ಮಕ್ಕಳಿಗೆ ಸ್ಕ್ರೀನ್ ಟೈಮ್ ಎಲ್ಲ ಕಡಿಮೆ ಮಾಡಬೇಕು ಅನ್ನುವಂಥದ್ದು. ಸೊ ಈಗ ಅಡಲ್ಟ್ಸ್ಗೂ ಕೂಡ ಡಾಕ್ಟರ್ ಈಗ ಕಂಟಿನ್ಯೂಯಸ್ ಆಗಿ ಸ್ಕ್ರೀನ್ ನೋಡ್ತಾ ಇರ್ತಾರೆ, ಅವರ ಜಾಬೇ ಆ ಬೇಸ್ಡ್ ಆಗಿರುತ್ತೆ, ಅಥವಾ ಈಗ ಹೆಡ್ಫೋನ್ಸ್ ಯೂಸ್ ಮಾಡೋದು, ಇಯರ್ಫೋನ್ಸ್ ಯೂಸ್ ಮಾಡ್ಬೋದು. ಕಂಟಿನ್ಯೂಸ್ ಆಗಿ ಮಾಡೋದ್ರಿಂದ ಕಿವಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ ಅಂತೆಲ್ಲ ಹೇಳ್ತಾರೆ. ಸೊ ಇಸ್ ಇಟ್ ಟ್ರೂ ಡಾಕ್ಟರ್ ಅಂತ ಹೇಳಿದ್ರೆ ಯಾವ ರೀತಿ ಅದು ಹೆಚ್ಚಾಗುತ್ತೆ, ಎಷ್ಟು ಅವಾಯ್ಡ್ ಮಾಡಬೇಕು ಅನ್ನುವಂಥದ್ದು? ಸೊ ಇಯರ್ಫೋನ್ಸ್, ಹೆಡ್ಫೋನ್ಸ್ ಯೂಸ್ ನಾವು ರೀಸೆಂಟ್ಲಿ ಅಂದರೆ ಪೋಸ್ಟ್ ಕೋವಿಡ್ ಜಾಸ್ತಿ ನೋಡ್ತಾ ಇದ್ದೀವಿ. ಸೊ ವಾಲ್ಯೂಮ್ ಇಟ್ಟಾಗ ತುಂಬ ಹೊತ್ತು ನಾವು ಇಯರ್ಫೋನ್ಸ್ ಅಥವಾ ಹೆಡ್ಫೋನ್ಸ್ ಯೂಸ್ ಮಾಡಿದಾಗ ಕಿವಿಯಲ್ಲಿ ಇನ್ನರ್ ಇಯರ್ ಇರುತ್ತೆ, ಅದರಲ್ಲಿ ಹೇರ್ ಸೆಲ್ಸ್ ಇರುತ್ತೆ, ಅದು ಡ್ಯಾಮೇಜ್ ಆಗೋಕ್ಕೆ ಶುರುವಾಗುತ್ತೆ. ಇದು ಯೂಶಲಿ ಸಡನ್ ಆಗಲ್ಲ, ಸ್ಲೋ ಪ್ರೊಸೆಸ್. ಬಟ್ ಒಂದ್ಸತಿ ಶುರುವಾಯಿತು ಡ್ಯಾಮೇಜ್ ಅಂತೂ ಪರ್ಮನೆಂಟ್. ಇದು ಇತ್ತೀಚೆಗೆ ನಾವು ಮಕ್ಕಳು ಯಂಗ್ಸ್ಟರ್ಸ್ ಅಲ್ಲಿ ನೋಡ್ತಾ ಇದ್ದೀವಿ, ಆರ್ ಆಫೀಸ್ ಗೋಯಿಂಗ್ ಫೋಕ್ಸ್. ಯಾಕಂದರೆ ಫುಲ್ ಡೇ ಇಯರ್ಫೋನ್ಸ್, ಹೆಡ್ಫೋನ್ಸ್ ಹಾಕ್ತಾ ಇರ್ತಾರೆ. ಎಲ್ಲರೂ ಹೊರಗೆ ಹೋಗ್ಬೇಕಾದ್ರೂ ಇಯರ್ಫೋನ್ಸ್, ಹೆಡ್ಫೋನ್ಸ್ ಇರುತ್ತೆ. ಸೊ ಇದನ್ನು ಪ್ರಿವೆಂಟ್ ಮಾಡೋದು ಅಂತ ಹೇಗಂತಂದರೆ ನಾವು 60-60 ರೂಲ್ ಅಂತ ಹೇಳ್ತೀವಿ. ಲೆಸ್ ದ್ಯಾನ್ 60% ವಾಲ್ಯೂಮ್ ಆ್ಯಂಡ್ ಫಾರ್ ಲೆಸ್ ದ್ಯಾನ್ 60 minutes ಇದು ಯೂಸ್ ಮಾಡಿದ್ರೆ ಮೋಸ್ಟ್ ಆಫ್ ದ ಟೈಮ್ಸ್ ಹಿಯರಿಂಗ್ ಪ್ರೊಟೆಕ್ಟ್ ಆಗಿರುತ್ತೆ. ಎಸ್ ಡಾಕ್ಟರ್, ಇನ್ನು ಹೆಚ್ಚಾಗಿ ವಯಸ್ಸಾದವ್ರಿಗೂ ಕೂಡ ಈ ಸಮಸ್ಯೆಗಳು ಕಾಡ್ತಾ ಇರುತ್ತೆ. ಅಂದರೆ ಅವ್ರಿಗೆ ಏನಾದರೂ ನೆಗಡಿ ಆಯಿತು, ಕೆಮ್ಮಾಯಿತು ಅಂತ ಹೇಳಿದ್ರೆ ಅವ್ರು ಬೇಗ ಈಗ ಸ್ಮೆಲ್ ಆಗಲಿ, ಟೇಸ್ಟ್ ಆಗಲಿ ಅದನ್ನೆಲ್ಲ ಕಳ್ಕೊಳ್ತಾರೆ. ಸೊ ಅದಕ್ಕೂ ಕೂಡ ಚಿಕಿತ್ಸೆ ಪಡಿಬೇಕಾ ಅನ್ನುವಂಥದ್ದು?
ಎಸ್ ಎಲ್ಡರ್ಲಿ ಪೇಷಂಟ್ಸ್ ಎಸ್ಪೆಷಲಿ ಅವರಿಗೆ ಬೇರೆ ಕೋಮಾಬಿಲಿಟೀಸ್ ಇದ್ದವರಿಗೆ ಅಂದರೆ ಕಿಡ್ನಿ ಡಿಸೀಸ್, ಲಿವರ್ ಡಿಸೀಸ್, ಡಯಾಬಿಟಿಸ್, ಹೈಪರ್ ಟೆನ್ಷನ್ ಅವರಿಗಿದ್ದಾಗ ಸ್ವಲ್ಪ ನೀವು ಡಾಕ್ಟರ್ನ ಬೇಗ ಭೇಟಿ ಮಾಡಬೇಕಾಗತ್ತೆ. ಓಕೆ, ಆ್ಯಂಡ್ ಎಕ್ಸ್ಟ್ರೀಮ್ಲಿ ಸಿಕ್ ಪೇಷಂಟ್ಸನ್ನು ಸ್ವಲ್ಪ ಐಸೋಲೇಟ್ ಮಾಡೋದು ಬೆಟರ್, ಅವ್ರು ಅವಾಯ್ಡ್ ಎಕ್ಸ್ಪೋಜರ್ ಟು ಎಲ್ಡರ್ಲಿ ಫೋಕ್ ಆ ಥರ. ಇಫ್ ಯುವರ್ ಡಾಕ್ಟರ್ ಸಜೆಸ್ಟ್, ಐ ಥಿಂಕ್ ಎಲ್ಡರ್ಲಿ ಫೋಕಿಗೆ ಫ್ಲೂ ಶಾಟ್ ಅಥವಾ ಈ ಇನ್ಫ್ಲೂಯೆನ್ಸಾ ಶಾಟ್ಸ್ ಅಂತ ಹೇಳ್ತೀವಿ, ಎವ್ರಿ ಇಯರ್ ಅದು ತೊಗೊಂಡ್ರೆ ಇಟ್ ವಿಲ್ ಪ್ರಿವೆಂಟ್ ಫ್ರೀಕ್ವೆಂಟ್ ಇನ್ಫೆಕ್ಷನ್ಸ್. ಎಸ್, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ ನಮ್ಮ ಜೊತೆ. ಧನ್ಯವಾದ ನಿಮ್ಗೆ. ಥ್ಯಾಂಕ್ ಯು. ಎಸ್, ಇನ್ನು ಡಾಕ್ಟರನ್ನ ನೇರವಾಗಿ ಭೇಟಿ ಮಾಡೋದಕ್ಕೆ ಅಡ್ರೆಸ್ ಪ್ಲೇಟ್ ಇಂತಿದೆ. ಸ್ಪರ್ಶ್ ಹಾಸ್ಪಿಟಲ್, ಇನ್ಫ್ಯಾಂಟ್ರಿ ರೋಡ್, ಬೆಂಗಳೂರು. ದೂರವಾಣಿ ಸಂಖ್ಯೆ 08061222000. ಇದಾಗಿತ್ತು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.